ಆಕಾಶವಾಣಿ ಯುವ ಮತ್ತು ಮಹಿಳಾ ಸಬಲೀಕರಣ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಎಂಎನ್ ನಟರಾಜ್, ದಕ್ಷಿಣ ಭಾರತದ ಪ್ರಾದೇಶಿಕ ನಿರ್ದೇಶಕರು, ನೆಹರು ಯುವ ಕೇಂದ್ರ ಸಂಘಟನೆ. ಸಂದರ್ಶಿಸುತ್ತಾರೆ ನಂಜುಂಡಪ್ಪ ವಿ, ಪತ್ರಕರ್ತರು. ನಮಸ್ಕಾರ ಶ್ರೋತೃಗಳೇ, ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಪ್ರಮುಖವಾಗಿ ಯುವ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನೆಹರು ಯುವ ಕೇಂದ್ರ ಸಂಘಟನೆಯ ದಕ್ಷಿಣ ಭಾರತದ ಪ್ರಾದೇಶಿಕ ನಿರ್ದೇಶಕರಾದಂಥ ಎಂಎನ್ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಯುವ ಮತ್ತು ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಸಾಕಷ್ಟು ವ್ಯಾಪಕವಾಗಿ ಕೆಲಸ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಸಾಕಷ್ಟು ಚಟುವಟಿಕೆಗಳೆಲ್ಲ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ನಮ್ಮ ಭಾರತ ಯುವ ಸಮೂಹದ ದೇಶ, ಯುವ ಸಮೂಹಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಇರುವಂತಹ ಒಂದು ದೇಶ. ಯುವ ಸಮೂಹವನ್ನು ಸಬಲೀಕರಣಗೊಳಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಏನು ನೀವು ವಿಷಯವನ್ನು ಇಲ್ಲಿ ಹಂಚ್ಕೊಳ್ತೀರಾ ಅಂತ? ತಮಗೆಲ್ಲ ಗೊತ್ತಿದೆ, ನಮಗೆ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆ ಇದ್ದದ್ದು ಕೇವಲ 33 ಕೋಟಿ. ಈಗ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚು ಕಡಿಮೆ 140 ಕೋಟಿಯನ್ನು ದಾಟಿದೆ. ಈಗಾಗಲೇ ನಾವು 79ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಅಂದರೆ 79 ವರ್ಷದಲ್ಲಿ 33 ಕೋಟಿ ಇದ್ದಂಥ ಜನಸಂಖ್ಯೆ ಈಗ 140 ಕೋಟಿಯನ್ನು ದಾಟಿದೆ. ಇದೊಂದು ಅಗಾಧವಾದಂಥ ಮಾನವ ಸಂಪನ್ಮೂಲ. ಇಷ್ಟೊಂದು ದೊಡ್ಡ ಮಾನವ ಸಂಪನ್ಮೂಲದಲ್ಲಿ ಯಾರನ್ನ ನಾವು ಯುವಕರು ಯುವತಿಯರು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನ್ಯಾಷನಲ್ ಯೂತ್ ಪಾಲಿಸಿ 2014 ಪ್ರಕಾರ, ರಾಷ್ಟ್ರೀಯ ಯುವ ನೀತಿ ಅಂತ ಹೇಳ್ತೇವೆ, ಅದರ ಪ್ರಕಾರ ಯಾರು 15 ವರ್ಷದಿಂದ 29 ವರ್ಷದ ಒಳಪಟ್ಟು ಬರ್ತಾರೆ ಅವ್ರನ್ನ ನಾವು ಯುವಕರು ಯುವತಿಯರು ಅಂತ ಹೇಳ್ತೇವೆ. ಅವರ ಸಂಖ್ಯೆ ಈಗ 45 ಕೋಟಿಯನ್ನು ದಾಟಿದೆ. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, 79 ವರ್ಷಗಳ ಹಿಂದೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಟ್ಟಾರೆ ಜನಸಂಖ್ಯೆ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚು ಜನ ಯುವಕರು ಯುವತಿಯರು ನಮ್ಮ ದೇಶದಲ್ಲಿ ಈಗ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ವಿಶ್ವದ ಎಲ್ಲ ಕಣ್ಣುಗಳು ಭಾರತದೆಡೆಗೆ ನೋಡುತ್ತಿವೆ ಅಂತಂತ ಹೇಳ್ತಾರೆ. ಯಾಕೆ ಅಂದರೆ ಭಾರತ ದೇಶದಲ್ಲಿ ಯುವಕರು ಯುವತಿಯರ ಸಂಖ್ಯೆ ಈಗ ಹೆಚ್ಚಾಗಿದೆ. ಇಡೀ ಪ್ರಪಂಚದಲ್ಲಿ ಚೈನಾವನ್ನು ಸಹ ನಾವು ಓವರ್ಟೇಕ್ ಮಾಡಿ ಅತ್ಯಂತ ಹೆಚ್ಚು ಯುವಕರು ಯುವತಿಯರನ್ನು ನಾವು ಹೊಂದಿದ್ದೇವೆ. 250 ವರ್ಷಗಳ ಹಿಂದೆ ಅಮೇರಿಕಾ ದೇಶಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿತ್ತು. ಅವರ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯುವಕರು ಯುವತಿಯರ ಸಂಖ್ಯೆ ಜಾಸ್ತಿ ಆಗಿತ್ತು. ಈಗ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಯುವಕರು ಯುವತಿಯರನ್ನು, ಕ್ರಿಯಾಶೀಲವಾಗಿರ್ತಕ್ಕಂಥ ತರುಣ ತರುಣಿಯರ ಸಂಖ್ಯೆಯನ್ನು ನಮ್ಮ ದೇಶ ಹೊಂದಿದೆ. ಹಾಗಾಗಿ ಈ ಒಂದು ಯುವ ಶಕ್ತಿಯನ್ನು ಅಣುಶಕ್ತಿಗೆ ಹೋಲಿಕೆ ಮಾಡ್ತೇವೆ. ಅಣುಶಕ್ತಿಯನ್ನು ಬೇಕಾದರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಬೇಕಾದರೂ ಉಪಯೋಗಿಸ್ಕೊಳ್ಬಹುದು, ಡಿಸ್ಟ್ರಕ್ಟಿವ್ ಆಗಿ ಬೇಕಾದರೂ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಣುಶಕ್ತಿಯಷ್ಟೇ ಬೆಲೆ ಇರತಕ್ಕಂಥ ಈ ಒಂದು ಯುವ ಶಕ್ತಿಯನ್ನು ರಾಷ್ಟ್ರ ಕಟ್ಟುವ ಚಟುವಟಿಕೆಗಳು ಅಥವಾ ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳಿಗೆ ಉಪಯೋಗಿಸಿಕೊಳ್ಬೇಕು ಎನ್ನುವ ದಿಕ್ಕಿನಲ್ಲಿ ನೆಹರು ಯುವ ಕೇಂದ್ರ ಸಂಘಟನೆ 1972ರಿಂದ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈಗ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದನ್ನು ಎಲ್ಲವನ್ನು ಮೈ ಭಾರತ್ ಅಂತೇಳಿ ಬದಲಾವಣೆ ಮಾಡ್ತಾ ಇದೆ. ಮೈ ಭಾರತ್ ಅಂದರೆ ಮೇರಾ ಯುವ ಭಾರತ್ ಅಂತೇಳಿ. ಇದರ ಅಡಿಯಲ್ಲೇ ಎಲ್ಲ ಯುವ ಚಟುವಟಿಕೆಗಳು ಬರಬೇಕು. ಆ ಮೂಲಕವಾಗಿ ಯುವಕರು ವಿಕಸಿತ ಭಾರತದ ಕಲ್ಪನೆಯ ಕಡೆ ತಾವು ಮುಖವನ್ನು ಮಾಡಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲಿ 10 ಕಾರ್ಯಕ್ರಮಗಳನ್ನು ಬಹಳ ದೀರ್ಘವಾಗಿ ಯೋಜಿಸಿ ಕೇಂದ್ರ ಸರ್ಕಾರ ಸಂಯೋಜನೆ ಮಾಡ್ತಾರೆ. ಅಂದ್ರೆ ಇದೊಂದು ಸ್ವರೂಪನೇ ಬದಲಾವಣೆ ಆಗ್ತಾ ಇದೆ. ನೆಹರು ಯುವ ಕೇಂದ್ರ ಸಂಘಟನೆಯ ಒಂದು ಸ್ವರೂಪನೇ ಬದಲಾವಣೆ ಆಗ್ತಾ ಇದೆ. ಹೌದು, ನಾನು ತಿಳಿದ ಮಟ್ಟಿಗೆ ಸಮಗ್ರವಾಗಿ ಇದರ ಬದಲಾವಣೆಗೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ಅಧಿಕೃತವಾಗಿ ಪ್ರಕಟಣೆ ಮಾತ್ರ ಬಾಕಿ ಉಳಿದಿದೆ ಅಷ್ಟೇ. ಇನ್ನು ಉಳಿದದ್ದು ಎಲ್ಲವೂ ಈಗಾಗಲೇ ಆಗ್ತಾ ಇದೆ. ಮೈ ಭಾರತ್ ಅಡಿಯಲ್ಲಿ ಎಲ್ಲವೂ ಬರ್ತಾ ಇದೆ. ಯುವ ಚಟುವಟಿಕೆಗಳು, ಅದು NSS ಆಗಿರ್ಬೋದು, NYK ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಮೇರಾ ಯುವ ಭಾರತ್, ಅದನ್ನೇ ಮೈ ಭಾರತ್ ಅಂತ ಹೇಳ್ತಾರಲ್ಲ, ಅದನ್ನೇ ಮೇರಾ ಯುವ ಭಾರತ್ ಅಂತ ಹೇಳಿ. ಎರಡು ಒಂದೇ. ಮೈ ಭಾರತನ್ನೇ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಮೈ ಭಾರತ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅದನ್ನ ಎಲಾಬರೇಟ್ ಮಾಡ್ಬೇಕಾದ್ರೆ M ಫಾರ್ ಮೇರಾ, Y ಫಾರ್ ಯುವ, ಮೇರಾ ಯುವ ಭಾರತ್. ಮೇರಾ ಯುವ ಭಾರತ್ ಏನೇನೆಲ್ಲ ಬರುತ್ತೆ ಈಗ? ಎಲ್ಲ ಕ್ರೀಡಾ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಈಗೆಲ್ಲ ಕ್ರೀಡಾ ನೀತಿಯಲ್ಲೂ ಸಹ ಸಮಗ್ರವಾದ ಬದಲಾವಣೆ ಆಗ್ತಾ ಇದೆ. ಇಟ್ ಇಸ್ ಟು ಅರ್ಲಿ ಟು ಕಾಮೆಂಟ್ ಆನ್ ದಟ್. ಬದಲಾವಣೆ ಆಗ್ತಾ ಇದೆ. ಒಂದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಈಗಾಗಲೇ ಕಾರ್ಯಕ್ರಮಗಳಿತ್ತು. ಅವರು ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯುವ ಜನರನ್ನ ಎಲ್ಲ ಕ್ರೀಡೆಗಳಲ್ಲೂ ತರಬೇತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಮುಂದುವರಿತಾ ಇದೆ.
ಅದರ ಜೊತೆಗೆ ಗ್ರಾಮೀಣ ಕ್ರೀಡೆಗಳು ಏನಿದೆ ಅದರ ಜವಾಬ್ದಾರಿಯನ್ನ ನೆಹರು ಯುವ ಕೇಂದ್ರ ಸಂಘಟನೆ ನೋಡ್ತಾ ಇತ್ತು. ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಕ್ರೀಡಾಕೂಟಗಳು, ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಮಾಡಿ, ನಮ್ಮ ದೇಶದಲ್ಲಿ ಹೆಚ್ಚು ಗ್ರಾಮೀಣ ಪ್ರದೇಶವೇ ಇರೋದ್ರಿಂದ, ಹಳ್ಳಿಗಳೇ ಜಾಸ್ತಿ ಇರೋದ್ರಿಂದ, ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ಯುವಕ ಯುವತಿಯರ ಪ್ರತಿಭೆಯನ್ನ ಗುರುಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕ್ರೀಡೆ ಕೂಡ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಕೆಲಸ ಆಗ್ತಾ ಇದೆ. ಸರ್, ಈಗ ಯುವ ಸಮೂಹ ಎದುರಿಸ್ತಾ ಇರುವಂತ ಪ್ರಮುಖ ಸವಾಲುಗಳೇನು? ನಾವೀಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಿಂದ ಅಮೃತ ಕಾಲಕ್ಕೆ ಅಮೃತ ಕಾಲದಲ್ಲಿ ಇದ್ದೇವೆ ನಾವೀಗ. ಈ ಸಂದರ್ಭದಲ್ಲಿ ಯುವ ಸಮೂಹ ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳು? ನನಗೆ ಯುವ ಸಮೂಹ ಎದುರಿಸ್ತಾ ಇರೋ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾದದ್ದು ಮೈಗ್ರೇಷನ್. ಅದು ನಮ್ಮ ದೇಶದಲ್ಲಿ ಸುಮಾರು 5,70,000ಕ್ಕೂ ಹೆಚ್ಚು ಹಳ್ಳಿಗಳಿವೆ ಅಂತ ಹೇಳ್ತೇವೆ. ಗಾಂಧೀಜಿಯವರು ಒಂದು ಕಡೆ ಹೇಳಿದ್ರು, ಭಾರತ ದೇಶದ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಅದು ಕೇವಲ ಮುಂಬೈ ಅಂತ, ಕಲ್ಕತ್ತಾದಂಥ ಅಥವಾ ಬೆಂಗಳೂರಂಥ, ದೆಹಲಿ ಅಂತ ದೊಡ್ಡ ನಗರಗಳ ಅಭಿವೃದ್ಧಿ ಆದರೆ ಅದು ನಮ್ಮ ದೇಶದ ಅಭಿವೃದ್ಧಿ ಅಲ್ಲ. ಬದಲಾವಣೆ ಏನಾದ್ರು ಆಗಬೇಕಾಗಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 5,70,000ಕ್ಕೂ ಹೆಚ್ಚು ಹಳ್ಳಿಗಳೇನಿದೆ ಅಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ. ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಕ್ಕಂಥದ್ದು ಕೃಷಿಯಲ್ಲೇ ನಮ್ಮ ದೇಶದ ಎಲ್ಲವೂ ಅಡಗಿದೆ ಅಂತ ಹೇಳ್ತಾರೆ. ಆ ದುರಾದೃಷ್ಟವಶಾತ್ ಈಗೇನಾಗಿದೆ, ಯುವಜನರು ಏನಿದ್ದಾರೆ ಅವರುಗಳೆಲ್ಲ ನಗರ ಪ್ರದೇಶದೆಡೆಗೆ ಮುಖ ಮಾಡಿ ನಿಂತಿದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲಿ ವಿಪುಲವಾದಂಥ ಅವ್ರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲರೂ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶದೆಡೆಗೆ ಮುಖ ಮಾಡಿಕೊಂಡು ನಿಂತಿದ್ದಾರೆ, ಬಂದಿದ್ದಾರೆ. ಈಗ ಈ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳು ಏನಿದೆ, ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕೈಗಳು ಸಿಗ್ತಾ ಇಲ್ಲ, ಅಥವಾ ಕೃಷಿಗೆ ಕೆಲಸ ಮಾಡಲಿಕ್ಕೆ ಜನರು ಸಿಗ್ತಾ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಯಾರಿದಾರಪ್ಪ ಅಂತ ಹೇಳಿದ್ರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ವಯಸ್ಸಾದವರು ಅಥವಾ ನಾವು ಹೇಳ್ತೇವೆ ವಲ್ನರಬಲ್ ಸೆಕ್ಷನ್ ಅಂತ ಹೇಳಿ, ಅವರು ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇದು ಕೃಷಿ ಚಟುವಟಿಕೆ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆಗಳು ಆಲ್ರೆಡಿ ಬೀರಿದೆ. ಕೃಷಿ ಚಟುವಟಿಕೆಗಳು ಮಂಕಾಗ್ತಾ ಇದೆ. ಅಲ್ಲಿ ನಮ್ಮ ಕೆಲವು ರಾಜ್ಯಗಳಲ್ಲಿ ಕಾರ್ಮಿಕರ ದಿನಗೂಲಿ ಏನಿದೆ ಅದು ಕಡಿಮೆ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಗೆ ಬಿಹಾರ್, ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟರ್ನ್ ಕೆಲವು ಸ್ಟೇಟ್ಗಳು ಸೇರಿದಂಗೆ ಬಿಮಾರು ಸ್ಟೇಟ್ಸ್ ಅಂತ ಹೇಳ್ತೇವೆ ನಾವು, ಆ ಸ್ಟೇಟ್ಗಳಲ್ಲಿ ಅವರೆಲ್ಲ ಈಗ ಎಲ್ಲಿ ಕೃಷಿಯಲ್ಲಿ ಹೆಚ್ಚಿಗೆ ಕೂಲಿ ಜಾಸ್ತಿ ಸಿಗುತ್ತೋ ಆ ಕಡೆ ಬರ್ತಿದ್ದಾರೆ. ಈಗ ನಾವು ಹೇಳಬೇಕು ಅಂತ ಹೇಳಿದ್ರೆ, ಕೇರಳ ಮತ್ತು ಕರ್ನಾಟಕ ಸೇರಿದಂಗೆ ಸೌತ್ ಇಂಡಿಯಾದ ಕೆಲವು ರಾಜ್ಯಗಳಿಗೆ ಅವರು ವಲಸೆ ಬರ್ತಿದ್ದಾರೆ ಅಂತಕ್ಕಂಥದ್ದು ಇದೊಂದು. ನಮ್ಮವ್ರು ಏನು ಮಾಡ್ತಾರೆ, ಸೌತ್ ಇಂಡಿಯನ್ ಯೂಸ್ ಅವರೆಲ್ಲ ನಗರ ಪ್ರದೇಶಕ್ಕೆ ವಲಸೆ ಬರ್ತಾ ಇದ್ದಾರೆ. ಇದೊಂದು ರೀತಿ ಕಾಂಟ್ರಡಿಕ್ಟರಿ ಆಗಿ ನಡೀತಾ ಇದೆ. ಈ ದಿಕ್ಕಿನಲ್ಲಿ ಸರ್ಕಾರ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸಂಪೂರ್ಣವಾಗಿ ಎಲ್ಲ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೂ ಆಗಿಲ್ಲ. ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್, ಈಗ ಈ ಯುವ ಸಮೂಹಕ್ಕೆ ಅಂದ್ರೆ ಉದ್ಯೋಗ ಅವಕಾಶಗಳು, ಕೌಶಲ್ಯ ತರಬೇತಿ, ಈ ತರದ್ದೆಲ್ಲ ಒಂದಷ್ಟು ಚಟುವಟಿಕೆ, ಕೌಶಲ್ಯ ತರಬೇತಿ ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತೋ ಆ ಮಟ್ಟದಲ್ಲಿ ಆಗ್ತಾ ಇದೆ. ಕೌಶಲ್ಯವನ್ನು ಪಡೆದವರು ಏನ್ ಮಾಡ್ತಿದ್ದಾರೆ, ಈಗ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಟ್ರೇಡ್ಗಳಲ್ಲಿ ಅವರು ಬೇರೆ ಬೇರೆ ದೇಶಗಳಿಗೆ ಮುಖ ಮಾಡಿ ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ IIT, IIM ಅಲ್ಲಿ ಪದವಿಯನ್ನು ಪಡೆದಂತ ಅಥವಾ ಇಂಜಿನಿಯರಿಂಗ್, ಮೆಡಿಕಲ್ ಅಲ್ಲಿ ಪಡೆದಂತವರು ಬೇರೆ ದೇಶಗಳಲ್ಲಿ ಜಾಸ್ತಿ ಆಗಿದ್ದಾರೆ. ತಾವು ನೋಡಿರ್ಬೋದು, ಅಮೆರಿಕ ದೇಶದಿಂದ ಈಗ ಅವ್ರನ್ನ ಅನಧಿಕೃತವಾಗಿ ಅಲ್ಲಿದ್ದವ್ರನ್ನ ಹೊರಗಡೆ ಕಳ್ತಿದ್ದಾರೆ. ನಿನ್ನೆ ಮೊನ್ನೆ ನಡೆದಂಥ ಒಂದು ಘಟನೆ ಆಸ್ಟ್ರೇಲಿಯಾದಲ್ಲಿ, ನಿಮಗೆ ಆಶ್ಚರ್ಯ ಅನಿಸ್ಬೋದು. ಆಸ್ಟ್ರೇಲಿಯಾದಲ್ಲಿ ನಮ್ಮ ಇಂಡಿಯನ್ ಯೂತ್ಸ್ ಏನಿದ್ದಾರೆ ಅವರಿಂದ ಮುಕ್ತ ಮಾಡಿ ಅಂತ ಹೇಳಿ ಒಂದು ಆಂದೋಲನವೇ ಪ್ರಾರಂಭ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ಯೂತ್ಸ್ ಅಲ್ಲಿಗೆ ಹೋಗಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಇಲ್ಲಿಗಿಂತ ಜಾಸ್ತಿ ಒಂದು ಆರ್ಥಿಕವಾದಂತ ಲಾಭ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಗೆ ವಲಸೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ. ಆಸ್ಟ್ರೇಲಿಯಾದಲ್ಲಿ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ದೇಶದ ಯುವಜನರಿಗೆ ಒಂದು ಐ ಓಪನರ್ ಆಗುತ್ತೆ. ಹಾಗಾಗಿ ನಮ್ಮಲ್ಲೇ ಓದಿ ಬೆಳೆದಂಥ ವಿದ್ಯಾವಂತರು, ಅದು ಇಂಜಿನಿಯರಿಂಗ್ ಆಗಲಿ ಅಥವಾ ಇನ್ಯಾವುದೇ ಮೆಡಿಕಲ್ ಆಗಲಿ ಅಥವಾ ಇನ್ಯಾವುದೇ ಫೀಲ್ಡ್ ಆಗಲಿ, ನಮ್ಮ ದೇಶದ ಅಭಿವೃದ್ಧಿ ಅವರನ್ನ ತೊಡಗಿಸಿಕೊಂಡ್ರೆ ಬಹುಶಃ ಅದು ಒಳ್ಳೇದಾದೀತು. ಈ ಒಂದು ಆಟಿಟ್ಯೂಡ್ ಏನಿದೆ ನಮ್ಮ ಹುಡುಗರಲ್ಲಿ ಅಥವಾ ನಮ್ಮ ಯುವಕರು ಯುವತಿಯರಲ್ಲಿ ಬೆಳೆದಿರ್ತಕ್ಕಂಥ ಈ ಆಟಿಟ್ಯೂಡ್, ಇದು ನಮ್ಮ ದೇಶದಲ್ಲೇ ವಿಪುಲವಾದ ಅವಕಾಶ ಇದೆ. ಬೇರೆ ದೇಶಕ್ಕೆ ನಾವ್ ಯಾಕೆ ಹೋಗ್ಬೇಕು? ದೊಡ್ಡ ಸಂಸ್ಥೆಗಳೆಲ್ಲ ಇದಾವೆ, ಹೌದು, ಅವಕಾಶಗಳಿದಾವೆ, ವ್ಯಾಪಕವಾಗಿದೆ. ಸರ್ಕಾರದ
ಸೇವೆಗಳಿಗೂ ಕೂಡ ಸೇರಕ್ಕೆ ಯುವ ಸಮೂಹ ಹಿಂದೆ ನೋಡ್ತಾ ಇದೆ, ಇದೆ. ತಂತ್ರಜ್ಞರು ಇದೆ. ಪ್ರಮುಖವಾಗಿ ಅಂತ ಇದರಲ್ಲಿ ನಾವ್ಯಾಕೆ ಬೇರೆ ದೇಶಕ್ಕೆ ಹೋಗಬೇಕು, ಇಲ್ಲೇ ನಾವು ದುಡಿಯುವ ಅಥವಾ ನಮ್ಮದೇ ಆದಂಥ ಒಂದು ಸ್ವಂತ ಒಂದು ಸಂಸ್ಥೆಯನ್ನು ಕಟ್ಟೋಣ. ನಾವು ಸಂಬಳ ತೆಗೆದುಕೊಂಡು ಕೆಲಸ ಮಾಡೋದ್ರಲ್ಲಿ ನಾವೇ ನೀಡೋರೆಲ್ಲ ಉದ್ಯೋಗ ದಾತರ ಆಗಬೇಕು. ಆ ಒಂದು ಆಟಿಟ್ಯೂಡ್ ಏನಿದೆ ಅದು ಬೆಳಿಲೇಬೇಕು. ಈಗ ಆ ದಿಕ್ಕಿನಲ್ಲಿ ಸರ್ಕಾರವು ಎನ್ಕರೇಜ್ ಮಾಡ್ತಾ ಇದೆ. ಅದು ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಕೇವಲ ಸಂಬಳ ಆಧಾರಿತ ಸೀಮಿತವಾಗದೆ ಸಂಬಳವನ್ನು ಕೊಡುವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬೇಕಾಗಿದೆ. ಬೇರೆ ದೇಶಗಳಲ್ಲಿ, ಮುಂದುವರೆದಂಥ ದೇಶಗಳಲ್ಲಿ ನಾವೇನು ಹೋಗಿ ಅವ್ರನ್ನ ಮುಂದುವರಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೇಶವನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅಚಲವಾದಂಥ ಒಂದು ನಿರ್ಧಾರವನ್ನು, ಆ ಒಂದು ಮನೋಭಾವನೆಯನ್ನು ನಮ್ಮ ಯುವ ಸಮೂಹ, ಯುವಕರು ಮತ್ತು ಯುವತಿಯರು ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಸರ್, ಈಗ ಕ್ರೀಡೆ ವಿಚಾರಕ್ಕೆ ಬರೋದಾದ್ರೆ, ಕ್ರೀಡೆಗೆ ಸಾಕಷ್ಟು ಪ್ರೋತ್ಸಾಹವನ್ನ ಸರ್ಕಾರಗಳು ಕೊಡ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಕೂಟದಲ್ಲೂ, ಕ್ರೀಡಾ ಚಟುವಟಿಕೆಯಲ್ಲೂ ಕೂಡ ಯುವ ಸಮೂಹ ಹೆಚ್ಚಿನ ರೀತಿಯಲ್ಲಿ ಒಂದು ಸಾಧನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮಹಿಳಾ ಕ್ರೀಡಾಪಟುಗಳು ಅವರ ಸಾಧನೆಯನ್ನ ನಾವು ಗಮನಾರ್ಹವಾಗಿ ಪರಿಗಣಿಸಲೇಬೇಕಾಗತ್ತೆ. ಕ್ರೀಡೆಯಲ್ಲಿ ಇನ್ನಷ್ಟು ಉತ್ತೇಜನ ಕೊಡೋದಕ್ಕೆ, ಕ್ರೀಡಾ ಚಟುವಟಿಕೆಯನ್ನ ಒಂದು ಉನ್ನತ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಏನ್ ಮಾಡ್ಬೇಕಾಗತ್ತೆ? ನಮ್ಮಲ್ಲಿ ಈಗ ಕ್ರೀಡೆ ಅಂದ್ರೆ, ನಾವೆಲ್ಲ ಭಾರತ ದೇಶದಲ್ಲಂತೂ ಕ್ರೀಡೆ ಅಂದ್ರೆ ಕ್ರಿಕೆಟ್ ಅಂದು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಆಲದ ಮರದ ಕೆಳಗಡೆ ಹುಲ್ಲು ಹುಟ್ಟೋದಿಲ್ಲ. ಈಗ ಕ್ರಿಕೆಟ್ ಅಂತಕ್ಕಂಥ ಒಂದು ಕ್ರೀಡೆ ಏನಾಗಿದೆ, ಅದು ಒಂದು ದೊಡ್ಡ ಆಲದ ಮರವಾಗಿ ಬೆಳೆದ್ಬಿಟ್ಟಿದೆ. ಅದರ ಕೆಳಗೆ ನಮ್ಮ ಗ್ರಾಮೀಣ ಕ್ರೀಡೆಗಳು ಏನಿದ್ದೋ, ಗೋಲಿ, ಬುಗುರಿ, ಚಿನ್ನಿದಾಂಡು ಆಟ, ಕಬಡ್ಡಿ, ಖೋಖೋ, ಲಗೋರಿ, ಇವೆಲ್ಲ ಮಾಯವಾಗ್ತವೆ. ನಾನು ಹಲವು ಬಾರಿ ಇದನ್ನ ಹೇಳ್ತಾನೆ ಬರ್ತಿದ್ದೀನಿ. ಇವೆಲ್ಲ ನಶಿಸಿ ಹೋಗ್ತಾ ಇವೆ. ಬಹುಶಃ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಕಾಲಕ್ಕೆ ಲಗೋರಿ ಅಂದರೆ ಹೇಗಿತ್ತು ಅಂದರೆ, ಪುಸ್ತಕದಲ್ಲಿ ಓದಿ ಹೇಳ್ಬೇಕಾದಂಥ ಒಂದು ಪ್ರಮೇಯ ಬಂದ್ರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಆ ಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಕ್ರಿಕೆಟ್ ಆಲದ ಮರವಾಗಿ ಬೆಳೆದಿದೆ. ನೋಡಿ, ಕಬಡ್ಡಿ ಆಡಲಿಕ್ಕೆ ಒಂದು ಸಣ್ಣ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಾಕು. ಕ್ರಿಕೆಟ್ ಹಂಗೆ ದೊಡ್ಡ ಸ್ಟೇಡಿಯಂ ಬೇಕಾಗಿಲ್ಲ, ಕಾಮೆಂಟೇಟರ್ಸ್ ಬೇಕಾಗಿಲ್ಲ, ಫ್ಲಡ್ ಲೈಟ್ ಬೇಕಾಗಿಲ್ಲ, ಚೀರ್ ಗರ್ಲ್ಸ್ ಬೇಕಾಗೇ ಇಲ್ಲ. ಆದ್ರೆ ಅಂತ ಒಂದು ಸರಳ ಸುಂದರ ಒಂದು ಕ್ರೀಡೆಗಳೇನಿದೆ, ಕಬಡ್ಡಿ, ಖೋಖೋ, ಇವುಗಳು ಮಾಯವಾಗ್ತಾ ಇದೆ. ಇದು ದುರದೃಷ್ಟ. ಆದ್ರೆ ಇತ್ತೀಚೆಗೆ ಕೆಲವರ ಪ್ರಯತ್ನದಿಂದ ಅವು ಮತ್ತೆ ಬರ್ತಾ ಇದೆ. ಮಹಿಳೆಯರ ಸಂಬಂಧಿಸಿದ ಹಾಗೆ ಹೇಳೋದಾದ್ರೆ, ಮಹಿಳೆಯರ ಕ್ರೀಡೆಗಳು ಅವು ಸಹ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇತ್ತು. ಈಗ ಅದು ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲೂ ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ಏನಿದೆ, ಈಗ ಮಹಿಳಾ ಕ್ರಿಕೆಟ್ ಟೀಮ್ ಈಗ ವರ್ಲ್ಡ್ ಕಪ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ತುಂಬಾ ಒಳ್ಳೆ ಟೀಮ್ ಇದೆ ನಮ್ಮಲ್ಲಿ. ಬಹುಶಃ ಹುಡುಗರು ಎಂತ ಒಂದು ಕ್ರಿಕೆಟ್ ಅನ್ನು ಆಡಬಹುದು, ಅದನ್ನ ನಮ್ಮ ಹುಡುಗಿಯರು ತೋರಿಸ್ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಹರ್ಮನ್ ಪ್ರೀತ್ ಕೌರ್ ಆಗಿರ್ಬೋದು, ಅಥವಾ ಸ್ಮೃತಿ ಮಂದಣ್ಣ ಆಗಿರ್ಬೋದು, ಇಂಥವ್ರ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಒಳ್ಳೆಯ ಆಟಗಾರರು ನಮ್ಮಲ್ಲಿ ಯುವ ಸಮೂಹ. ಅದು ಮಹಿಳೆಯರಿಗೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕಾಗಿದೆ. ಅದು ಮಾಡ್ತಾ ಇದೆ, ಸರ್ಕಾರವೂ ಮಾಡ್ತಾ ಇದೆ, BCCI ಸಹ ಮಾಡ್ತಾ ಇದೆ. ಆದರೆ ಅದೇ ದಿಕ್ಕಿನಲ್ಲಿ ಮನು ಬಕಾರ್ ಅವರು ಶೂಟಿಂಗಲ್ಲಿ, ಇಂಥವ್ರ ಹೆಸರುಗಳನ್ನ ನಾವು ಮಹಿಳೆ ಇದರಲ್ಲಿ ಹೇಳ್ಬೋದು. ಹಿಂದೆ PT ಉಷಾ ಇದ್ರು, ಶೇನಿ ಅಬ್ರಾಮ್ ಇದ್ರು, ಅಶ್ವಿನಿ ನಾಚಪ್ಪ ಇದ್ರು, ಹಿಂಗೆ ನಾವು ಹಿಂದೆನೂ ಇದ್ರು. ಆದರೆ ಬಾಕ್ಸಿಂಗ್ ಅಲ್ಲಿ ಮೇರಿ ಕೋಮ್ ಇದ್ರು. ಆಮೇಲೆ ಬಾಕ್ಸಿಂಗ್ ಅಲ್ಲಿ ತುಂಬಾ ಜನ ಹೆಸರು ಹೇಳ್ತಾ ಹೋಗ್ಬೋದು ನಾವು. ಕುಸ್ತಿಯಲ್ಲಿ ಮಲ್ಲಿಕ್, ಹೌದು, ಹರಿಯಾಣದ ಹುಡುಗಿಯರು ಆ ವಿಷಯದಲ್ಲಿ ತುಂಬಾ ಕುಸ್ತಿನಲ್ಲಿ ಒಳ್ಳೆಯ ಸಾಧನೆ, ರಾಯಭಾರಿಗಳು. ಹಾಗಾಗಿ ಎಲ್ಲ ರಂಗದಲ್ಲೂ ಬರ್ತಾ ಇದ್ದಾರೆ ಈಗ ನಮ್ಮ ಮಹಿಳೆಯರು. ಅದೊಂದು ಸ್ವಾಗತವಾದಂಥ ಒಂದು ವಿಷಯ. ಬ್ಯಾಡ್ಮಿಂಟನ್ ಅಲ್ಲೂ ನಮ್ಮ ಪಕ್ಕದಲ್ಲೇ ಇದೆ, ಬೆಂಗಳೂರಿನಲ್ಲಿ KBAನಲ್ಲೇ ಸ್ನೇಹ ನೆಹವಾಲ್ ಮತ್ತೆ ಯಾರು PV ಸಿಂಧು, ಇವರೆಲ್ಲ ನಮ್ಮ ಬೆಂಗಳೂರು ಮತ್ತೆ ಹೈದರಾಬಾದ್ನಲ್ಲೇ ಬೆಳೆದಂತ ಅವರು ಪ್ರತಿಭೆಗಳು. ಅವರು ಗ್ರೌಂಡ್ ಝೀರೋದಿಂದ ಈಗ ಅವರು ಗ್ಲೋಬಲ್ ಸ್ಟಾರ್ಸ್, ಮೆಡಲಿಸ್ಟ್ ಲೆವೆಲ್ ವರೆಗೂ ಹೋಗಿದ್ದಾರೆ. ಅವರು ಮೆಡಲಿಸ್ಟ್ ಆಗಿದ್ದಾರೆ, ಆಲ್ರೆಡಿ ಆಗಿದ್ದಾರೆ. ಜೊತೆಗೆ ಅವರು ಗ್ರೌಂಡ್ ಝೀರೋ ಇಂದ ನಮ್ಮ ಹೆಣ್ಣು ಮಕ್ಕಳುಗಳು ಈಗ ಗ್ಲೋಬಲ್ ಸ್ಟಾರ್ಗಳಾಗಿದ್ದಾರೆ. ಇದೊಂದು ಸ್ವಾಗತಾರ್ಹವಾದಂಥ ವಿಷಯ. ಇಲ್ಲಿ ಸರ್, ಒಂದು ಕ್ರೀಡೆ ಒಬ್ಬ ಮನುಷ್ಯನ ಮನೋವಿಕಾಸಕ್ಕೆ ಮತ್ತು ದೈಹಿಕ ಬೆಳವಣಿಗೆಗೆ, ಮಾನಸಿಕ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತ ನೀವು ಈ ಯುವ ಸಮೂಹನ ಸಬಲೀಕರಣಗೊಳಿಸಿ, ನಮ್ಮಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತೇಳಿ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಬಹಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಉದ್ದೇಶ ಇಷ್ಟೇ, ನೀವು ಯಾವುದೇ ರಂಗದಲ್ಲಿ ಇರಲಿ, ಕ್ರೀಡೆಯನ್ನು ನೀವು ಬೆಳೆಸ್ಕೊಳ್ಳೇಬೇಕು. ಇತ್ತೀಚೆಗೆ ನಮ್ಮ ಯುವ ಸಮೂಹ, ಹುಡುಗರು ಹುಡುಗಿಯರು ಮೊಬೈಲ್ನ ದಾಸರಾಗ್ಬಿಟ್ಟಿದ್ದಾರೆ. ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡು ಸುಮ್ಮನೆ ಒಂದೇ ಒಂದು ಪೋಸ್ಟರ್ಲಿ ಹಿಂಗೆ ನೋಡ್ತಿರ್ತಾರೆ, ಗಂಟೆಗಟ್ಟಲೆ ಕೂತ್ಬಿಡ್ತಾರೆ. ಗಂಟೆಗಟ್ಟಲೆ ಕೂತಾಗ ಅವರ ಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇಹಕ್ಕೆ ಯಾವುದೇ ರೀತಿಯಾದ ವ್ಯಾಯಾಮ ಆಗೋದಿಲ್ಲ. ಹಾಗಾಗಿ ನಾವು ಫಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಹೇಳ್ತೇವೆ, ದಿನಕ್ಕೆ ಕನಿಷ್ಠ 30 ರಿಂದ 45 ನಿಮಿಷ
ನೀವು ನಿಮ್ಮ ಮನೆಯಲ್ಲೇ ಡ್ಯಾನ್ಸ್ ಮಾಡಿ ಅಥವಾ ಯಾವ್ದಾದ್ರು ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಕ್ರೀಡೆಗಳಲ್ಲಿ ಯಾವ್ದಾದ್ರು ಕ್ರೀಡೆ, ಬ್ಯಾಡ್ಮಿಂಟನ್ಗೆ ಹೋಗಿ ಅಥವಾ ಟೆನ್ನಿಸ್ಗೆ ಹೋಗಿ, ಕ್ರಿಕೆಟ್ಗೆ ಹೋಗಿ ಅಥವಾ ರನ್ನಿಂಗ್ ರೇಸ್ಗೆ ಹೋಗಿ, ಯಾವುದಾದ್ರೂ ಒಂದು ಕ್ರೀಡೆನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ನೀವು ದೈಹಿಕವಾಗಿ ಸದೃಢರಾಗ್ತೀರಿ. ದೈಹಿಕವಾಗಿ ತಾವು ಸದೃಢರಾಗಲಿಲ್ಲ ಅಂದರೆ ಮಾನಸಿಕವಾಗಿ ನೀವು ಎಷ್ಟೇ ಇದಿದ್ರೂ ಅದು ಪೂರಕವಾಗೋದಿಲ್ಲ. ನಾವು ಯಾವಾಗ ದೈಹಿಕವಾಗಿ ಸಾಮರ್ಥ್ಯವನ್ನು ಕಳ್ಕೊಳ್ತೇವೆ, ಅದಕ್ಕೆ ಹೇಳೋದು ಹಿಂದೆ ಬಹಳ ಹಳೆಯ ನಾಣ್ಣುಡಿ ಇದೆ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಅದು ಸತ್ಯ. ದೈಹಿಕವಾದಂತಹ ಸದೃಢತೆ ಏನಿದೆ ಅದು ಬಹಳ ಮುಖ್ಯ, ಬಹಳ ಮುಖ್ಯ. ನೋಡಿ, ಈಗ 20 ವರ್ಷ 25 ವರ್ಷದ ಯುವಕರಿಗೆ ಶುಗರ್ ಬಂತು ಅಂತ ಹೇಳ್ತೇವೆ. ಯಾರು ವಾಕ್ ಮಾಡ್ತಾ ಇದ್ರೆ ನಮ್ ಜನ ಕೇಳ್ತಾರೆ, ಇದೇನು ಇಷ್ಟು ಬೇಗ ಬಂದು ವಾಕ್ ಮಾಡ್ತೀರಿ, ನಿಮ್ಗೆ ಶುಗರ್ ಬಂದಿದೆಯಾ ಅಂತ. ಶುಗರ್ ಬಂದಿದೆ ಅಲ್ಲ, ಇದನ್ನ ನಾವು ದೈಹಿಕವಾದಂತಹ ಚಟುವಟಿಕೆಗಳನ್ನ ನಮ್ಮಲ್ಲಿ ನಾವು ಪ್ರತಿನಿತ್ಯ ಅಳವಡಿಸ್ಕೊಳ್ಬೇಕಾಗುತ್ತೆ. ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಅನೇಕ ದುಷ್ಪರಿಣಾಮವನ್ನು ಬೀರುತ್ತೆ. ಕ್ರೀಡೆಯಲ್ಲಿರೋರಿಗೆ, ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿರೋಂಥವ್ರಿಗೆ ಜೀವನದ ಸೋಲು ಗೆಲುವು ಸವಾಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ದಿಟ್ಟತನದಿಂದ ಎದುರಿಸುವಂತ ಒಂದು ಸಾಮರ್ಥ್ಯ, ಒಂದು ಛಾತಿ ಬರುತ್ತೆ ಅಂತ. ಅದು ನಿಜ. ಅದೊಂದೇ ಅಲ್ಲ, ಕ್ರೀಡೆಯಲ್ಲಿ ಇರೋರಿಗೆ ಸೋಲು ಗೆಲುವನ್ನ ನಿರ್ಧರಿಸೋದೊಂದು, ಮತ್ತೆ ಒಂದು ಸ್ಫೂರ್ತಿಯನ್ನ ತೆಗೆದುಕೊಳ್ತಾರೆ. ಈಗ ಒಂದು ಸಾಹಸ ಕ್ರೀಡೆಗಳು ಅಂತ ಬರ್ತದೆ, ಪ್ಯಾರಾಸೈಲಿಂಗ್, ಪ್ಯಾರಾ ಜಂಪಿಂಗ್, ಇವೆಲ್ಲ ಬರ್ತವಲ್ಲ. ಅದರಲ್ಲಿ ಇಫ್ ಯು ಕಮಿಟ್ ಎ ಸಿಂಗಲ್ ಮಿಸ್ಟೇಕ್, ಇಟ್ ವಿಲ್ ಬಿ ಎ ಫಸ್ಟ್ ಮಿಸ್ಟೇಕ್ ಫಾರ್ ಯು ಆಸ್ ವೆಲ್ ಆಸ್ ಲಾಸ್ಟ್ ಮಿಸ್ಟೇಕ್ ಫಾರ್ ಯುವರ್ ಲೈಫ್ ಆಗುತ್ತದೆ. ಹಾಗಾಗಿ ಒಂದು ಶಿಸ್ತನ್ನೂ ಸಹ ಕ್ರೀಡೆಗಳು ಕಲಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಯುವ ಸಮೂಹಕ್ಕೆ ಅಂದ್ರೆ ಈಗ ಸಾಕಷ್ಟು ತಂತ್ರಜ್ಞಾನ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ. ನವೋದ್ಯಮಗಳು ಸಾಕಷ್ಟು ಯುವ ಸಮೂಹ ಕಟ್ತಾ ಇದ್ದಾರೆ. ರಾಷ್ಟ್ರ ನಿರ್ಮಾಣಕ್ಕೆ, ದೇಶದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸಗಳಾಗ್ತಾ ಇದ್ದಾವೆ. ಈ ಒಂದು ಯುವ ಸಮೂಹ ತಂತ್ರಜ್ಞಾನವನ್ನ ಸೂಕ್ತ ರೀತಿಯಲ್ಲಿ, ನೀವು ಅಣುಶಕ್ತಿ ಅಂತ ಅಂದ್ರೆ ಅದನ್ನ ಸದುದ್ದೇಶಕ್ಕೂ ಬಳಸ್ಕೊಬಹುದು, ಅದನ್ನ ಡಿಸಾಸ್ಟರ್ಗೂ ಕೂಡ ಬಳಸ್ಕೊಬಹುದು. ಹಾಗೆ ಯುವಶಕ್ತಿ ತಂತ್ರಜ್ಞಾನವನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ? ಪ್ರತಿ ಒಂದು ಕ್ರೀಡಾ ಕ್ಷೇತ್ರ ಅಥವಾ ಯುವಕರ ಯಾವುದೇ ಚಟುವಟಿಕೆಗಳಲ್ಲಿ ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದಾರೆ. ನೋಡಿ, ಅದು ಮೊಬೈಲ್ ಆಗಿರ್ಬೋದು ಅಥವಾ ಈಗ ಟ್ರೈನಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಲ್ಲ, ಟ್ರೈನಿಂಗ್ ಟೆಕ್ನಿಕ್ಸ್ ಬಹುಶಃ ನಮ್ಮ ವಯಸ್ಸಿನಲ್ಲಿ ಇದ್ದಂಥ ಯುವ ಜನರಿಗೆ, ನಮ್ಮ ಕಾಲದಲ್ಲಿ ಇದ್ದಂಥವ್ರಿಗೆ ಯಾವ ಫೆಸಿಲಿಟೀಸ್ ಇರಲಿಲ್ಲ. ಈಗ ಎಲ್ಲಾ ಫೆಸಿಲಿಟೀಸು ತಂತ್ರಜ್ಞಾನದಲ್ಲಿದೆ. ಅದು ದೇಹವನ್ನ ದಂಡಿಸೋದಾಗಿರ್ಬೋದು. ಜಿಮ್ಗಳು ಬಂದಿದೆ, ಜಿಮ್ಗಳಿಗೆ ಎಲ್ಲ ಯುವ ಜನರು ಅದಕ್ಕೆ ವ್ಯಾಯಾಮ ಕಸರತ್ ಮಾಡಲಿಕ್ಕೆ ಗರಡಿ ಮನೆಗಳು ಮಾಯ ಆಗ್ತಾ ಇವೆ. ಈಗ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ನಾವು 1 ಗಂಟೆ ಮಾಡೋದನ್ನು ಅರ್ಧ ಗಂಟೆನಲ್ಲಿ ಅಷ್ಟೇ ವ್ಯಾಯಾಮವನ್ನು ದೇಹಕ್ಕೆ ಮಾಡ್ತಕ್ಕಂಥದ್ದು. ಥ್ರೆಡ್ಮಿಲ್ಗಳಾಗಿರ್ಬೋದು, ಅನೇಕ ಟೆಕ್ನಿಕ್ಸ್ಗಳು, ತಂತ್ರಜ್ಞಾನವನ್ನು ನಮ್ಮ ಕ್ರೀಡೆ ಮತ್ತು ಯುವಕರ ಎಲ್ಲ ಚಟುವಟಿಕೆಗಳಿಗೆ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ, ನಗರ ಪ್ರದೇಶಗಳಲ್ಲಂತೂ ಅದರ ಪ್ರಭಾವ ವ್ಯಾಪಕವಾಗಿದೆ. ಅದನ್ನ ನಗರ ಪ್ರದೇಶಗಳಲ್ಲಿ ಮಹಿಳೆ ಪುರುಷರು ಎನ್ನದೆ ಎಲ್ಲರೂ ಉಪಯೋಗಿಸ್ಕೊಳ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶ ಅದರಿಂದ ಬಡವಾಗಿದೆ. ಅಲ್ಲಿ ಯುವ ಸಮೂಹ ಸೇವೆಯಲ್ಲೂ ಕೂಡ ಅಲ್ಲಲ್ಲಿ ತೊಡಗಿರುವಂಥದ್ದು, ತೊಡಗಿಸ್ಕೊಳ್ಳುವಂಥದ್ದು ಸ್ವಲ್ಪ ಆಕ್ಟಿವಿಟೀಸ್ ನಾವೆಲ್ಲ ಕಾಣ್ತೇವೆ. ಆದರೆ ನಮ್ಮಲ್ಲಿರುವಂಥ ಜನಸಂಖ್ಯೆಗೆ ಹೋಲಿಸಿದ್ರೆ ಯುವ ಸಮೂಹ ಸೇವಾ ಚಟುವಟಿಕೆಯಲ್ಲಿ ರಾಷ್ಟ್ರ ನಿರ್ಮಾಣ ಮಾಡುವಂತಹ, ಒಂದು ಸಮಾಜದಲ್ಲಿ ಸದುದ್ದೇಶ ತರುವಂತಹ ಒಂದು ಚಟುವಟಿಕೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅನ್ನುವಂಥ ಒಂದು, ಅದನ್ನ ನಾನು ಒಪ್ತೇನೆ, ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ, ಆದ್ರೆ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹಿಂದೆ ಹಳ್ಳಿಗಳಲ್ಲಿ ಊರೊಟ್ಟಿನ ಕೆಲಸ ಅಂತ ಮಾಡ್ತಾ ಇದ್ರು. ಪ್ರತಿ ಸೋಮವಾರ ಯಾರು ಉಳುಮೆಗೆ ಏರ್ನ ಕಟ್ತಾ ಇಲ್ಲ ಅಥವಾ ಆರ್ನ ಕಟ್ತಾ ಇರಲಿಲ್ಲ. ಎಲ್ಲರೂ ಮನೆಗೆ ಒಬ್ಬೊಬ್ಬ ಹೆಂಗಸ ಅಥವಾ ಗಂಡಸೊಬ್ಬರು ಬಂದು ಊರಿಗೆ ಬೇಕಾದಂಥ ರಸ್ತೆನೋ ಕೆರೆಯನ್ನು ಅಥವಾ ಕಾಲುವೆಯನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಇದ್ರು, ಶ್ರಮದಾನವನ್ನು ಮಾಡ್ಕೊಳ್ತಾ ಇದ್ರು. ಈಗ ಅದು ಮರೆಯಾಗ್ಬಿಟ್ಟಿದೆ. ಈಗ ನಮ್ಮ ಯುವ ಜನರು ಕೆಲವು ಚಟುವಟಿಕೆಗಳಲ್ಲಿ ಸ್ವಂತವಾಗಿ ಪರಿಸರ ರಕ್ಷಣೆಗೋಸ್ಕರ ಗಿಡ ನೆಡುವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಡ್ತಿದ್ದಾರೆ ಒಂದು, ಮತ್ತು ಸ್ವಚ್ಛತಾ ಚಟುವಟಿಕೆಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪ್ಲಾಸ್ಟಿಕ್ ಮಾಡ್ತಾ ಇರತಕ್ಕಂಥ ಒಂದು ಅಪಾಯಕಾರಿ ಚಟುವಟಿಕೆಗಳನ್ನ ತಪ್ಪಿಸಲಿಕ್ಕೆ ಯುವ ಜನರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ರೆ ನಮ್ಮ ಪರಿಸರ ಉಳಿತದೆ. ಇಲ್ಲ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ದುಷ್ಪರಿಣಾಮವನ್ನ, ಬ್ಯಾನ್ ಇದೆ ಆದರೆ ಅದನ್ನು ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಾ ಇಲ್ಲ ಅನ್ನತಕ್ಕಂಥದ್ದು ದುಃಖದ ವಿಷಯ. ಅದು ನೋಡಿ,
ಕೆಲವು ನ್ಯಾಷನಲ್ ಫಾರೆಸ್ಟ್ಗಳಿದೆ ನಮ್ಮ ಕರ್ನಾಟಕದಲ್ಲೇ. ನಾಗರಹೊಳೆ ಇದೆ, ಬಂಡೀಪುರ ಇದೆ, ಕಬಿನಿ ರಿಸಾರ್ಟ್ ಇದೆ. ಇಲ್ಲಿಗೆ ಹೋಗ್ತಕ್ಕಂಥ ಯುವಜನರು ಪ್ಲಾಸ್ಟಿಕ್ಕಲ್ಲಿ ವಸ್ತುಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ಎಸಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅದನ್ನು ತಿಂದು ಕೆಲವು ಪ್ರಾಣಿಗಳು ತಮ್ಮ ಜೀವವನ್ನೇ ಕಳ್ಕೊಂಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ಕೇಳ್ತಾ ಇದ್ದೇವೆ. ಇಂಥ ದುರ್ಘಟನೆಗಳು ಆಗ್ತದೆ. ಅಥವಾ ನಗರ ಪ್ರದೇಶದಲ್ಲಿ ಹಸುಗಳು ಎತ್ತುಗಳನ್ನು ಸಾಕ್ತಾರೆ, ಅವು ನಾವು ಪ್ಲಾಸ್ಟಿಕ್ ಚೀಲಗಳನ್ನು ತಿಂದಿರ್ತಕ್ಕಂಥದ್ದು, ಇದು ನೋಡಿ ತುಂಬ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ, ಮುಂದಿನ ನಮ್ಮ ಭವಿಷ್ಯಕ್ಕೆ ಮಾರಕವಾಗ್ತಕ್ಕಂಥ ಒಂದು ಹಂತವನ್ನು ತಲುಪಿದೆ. ಇದು ಒಂದು. ಇನ್ನು ಸಮುದ್ರದ ಬಗ್ಗೆ ಹೇಳೋದಾದರೆ, ಸಮುದ್ರ ಬಹುಶಃ ನೀವು ಯಾರು ಇನ್ನು 2 ಶತಮಾನ ಆದರೂ ಕ್ಲೀನ್ ಮಾಡದಿದ್ದಷ್ಟು ಪ್ಲಾಸ್ಟಿಕ್ನ ಅಲ್ಲಿಗೆ ತಗೊಂಡೋಗಿ ಸುರಿದ್ಬಿಟ್ಟಿದ್ದೀವಿ ನಾವು. ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲೂ ಹಂಗೆ ಆಗಿದೆ. ಇದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಯುವಜನರು ಆ ದಿಕ್ಕಿನಲ್ಲಿ ತಮ್ಮದೇ ಆದಂಥ ಒಂದು ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡು ತೊಡಗಿಸ್ಕೊಳ್ತಕ್ಕಂಥ ಈ ಕೆಲಸದಲ್ಲಿ, ಅದರಲ್ಲಿ ಸ್ವಚ್ಛತೆಗೂ ಆಗ್ಬೋದು, ನೈರ್ಮಲ್ಯಕ್ಕೂ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಅವ್ರು ಕೊಡ್ತಕ್ಕಂಥ ಕೆಲಸವನ್ನು, ಉತ್ತೇಜನವನ್ನು ಮಾಡಬೇಕಾಗಿದೆ. ಗಿಡ ನೆಡೋದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಈ ಚಟುವಟಿಕೆಯಲ್ಲಿ ಯುವ ಸಮೂಹ ಹೇಗೆ ತೊಡಗಿಸ್ಕೊಳ್ಬೇಕು ಅಂತ ಏನು ಹೇಳ್ತೀರಾ ನೀವು ಅಂತ? ಯುವ ಸಮೂಹ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಮತ್ತು ಸ್ವಚ್ಛತೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ನಗರ ಪ್ರದೇಶದ ಕೆಲವು ಕಡೆ. ಇದು ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶಕ್ಕೂ ಸಹ ಹೋಗಬೇಕು. ಮತ್ತೆ ಯುವಕರ ಭವಿಷ್ಯ ಏನಿದೆ, ಅವರು ಮೂಢನಂಬಿಕೆಗಳ ದಾಸರಾಗ್ತಿದ್ದಾರೆ. ಅದು ಬಹಳ ಕೆಟ್ಟದಾದಂಥ ಒಂದು ವಿಷಯ. ನಾನು ಇಂಡಿಯನ್ ಯೂತ್ ಡೆಲಿಗೇಷನ್ ಲೀಡರ್ ಆಗಿ ಭಾರತ ದೇಶದ ಯುವಜನ ನಿಯೋಗವನ್ನು ಬೇರೆ ಬೇರೆ ದೇಶಗಳಿಗೆ ಕೊಂಡೊಯ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ನನಗೆ ಒದಗಿಸಿಕೊಟ್ಟಿತ್ತು. ಆವಾಗ ಸೌತ್ ಕೊರಿಯಾ ಮತ್ತು ಚೈನಾ ಮತ್ತು ನೇಪಾಳದಲ್ಲಿ ನಾವು 50 ಜನರ ಒಂದು ನಿಯೋಗವನ್ನು 2017 ಕರ್ಕೊಂಡೋಗಿದ್ದೆ. ನಾನು ಅದನ್ನು ಬ್ರಾಡಾಗಿ ಹೇಳೋದಿಲ್ಲ. ಅಲ್ಲಿ ನಾವು ಬುದ್ಧರ ಜನ್ಮಸ್ಥಳ ಲುಂಬಿನಿ ವನದಲ್ಲಿ ಒಂದಿನ ಇರಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಮಗೆ ಸಿಕ್ಕಿದ್ದೇನಪ್ಪ ಅಂತ ಹೇಳಿದ್ರೆ, ಬುದ್ಧರ ಜನ್ಮಸ್ಥಳ ಏನಿದೆ ಅಲ್ಲಿ 1993-94ರಲ್ಲಿ ಒಂದು ಎಕ್ಸ್ಕವೇಷನ್ ಮಾಡಿ ಅವರ ಸ್ವಂತ ಮನೆ ಏನಿತ್ತು ಅದನ್ನು ಎಕ್ಸ್ಕವೇಷನ್ ಮಾಡಿದ್ದಾರೆ. ಇದು ಅಲ್ಲಿ ನಾವು ನೋಡಿದ್ದು. ಅದು ಬಿಡಿ, ಅದಾದಮೇಲೆ ಬುದ್ಧರಿಗೆ ಹೇಗೆ ಜ್ಞಾನೋದಯ ಆಯಿತು, ಎನ್ಲೈಟ್ಮೆಂಟ್ ಆಯಿತು ಅಂತ ಹೇಳ್ತದಲ್ಲ, ಅದರ ಅರ್ಥವನ್ನು ಅಲ್ಲಿ ಬರೆದಿದ್ದಾರೆ. ಅದು ನನಗೆ ತುಂಬ ಇಂಪ್ರೆಸ್ ಆಗಿದೆ. ಈಗ ಹೇಳಿದ್ದು ಪೂರ್ವಕವಾಗಿ ಹೇಳಿದೆ ಅಷ್ಟೇ ನಾನು. ಆ ಎನ್ಲೈಟ್ಮೆಂಟ್ ಅಥವಾ ಜ್ಞಾನೋದಯ ಆದಾಗ ಅವರು ಹೇಳಿರೋದೊಂದು ಸಂದೇಶ ಇದೆ. ಬೇಡುವವನಿಗೆ ವರವನ್ನ ಕೊಡುವ ಯಾವುದೇ ಅಗೋಚರ ಶಕ್ತಿಗಳು ನಮ್ಮಲ್ಲಿ ಇಲ್ಲ. ನಮಗೆ ಬೇಕಾದದ್ದನ್ನ ನಮ್ಮ ಕಠಿಣವಾದ ಪರಿಶ್ರಮದಿಂದಲೇ ನಾವು ಪಡೆದುಕೊಳ್ಬೇಕು. ಇದು ಅವರ ಸಂದೇಶ 2000 ವರ್ಷಗಳ ಹಿಂದೆ. ಈ ಒಂದು ಸಂದೇಶವನ್ನ ಯುವಜನರು ಅನ್ಯತಾ ಭಾವಿಸದೆ ಅಳವಡಿಸಿಕೊಳ್ಬೇಕು. ಸರ್, ಈಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಏನು ಕಿವಿ ಮಾತು ಹೇಳ್ತೀರಾ ಯುವ ಸಮೂಹಕ್ಕೆ? ಇದೇ ಸಂದೇಶ. ಕಠಿಣವಾದ ಪರಿಶ್ರಮಕ್ಕೆ ಸಮಾನವಾದದ್ದು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ ನೆವರ್ ಕಿಲ್ಸ್. ಅದು ಹೇಳ್ತಾರೆ. ಬುದ್ಧರು ಹೇಳಿದ ಸಂದೇಶವನ್ನ 2000 ವರ್ಷದ ಹಿಂದೆ ಅದನ್ನ ನಾನು ಹೇಳಿದೆ. ಬಸವಣ್ಣವ್ರು ಹೇಳ್ತಾರೆ, ವರ್ಕ್ ಈಸ್ ವರ್ಷಿಪ್, ವರ್ಷಿಪ್ ಈಸ್ ನಾಟ್ ದ ವರ್ಕ್. ಹಾಗಾಗಿ ಕಠಿಣವಾದಂಥ ಪರಿಶ್ರಮವನ್ನು ಪಡ್ತಕ್ಕಂಥ ಮನೋಭಾವವನ್ನು ನಾವು ಬೆಳೆಸ್ಕೊಂಡ್ರೆ, ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡು ಆ ದಿಕ್ಕಿನಲ್ಲಿ ನಾವು ಸಾಗಿದ್ರೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಪ್ರತಿಯೊಬ್ಬರು ಕಠಿಣ ಪರಿಶ್ರಮಗಳಾಗಿ ದೇಶಕ್ಕೆ ಏನ್ ಬೇಕೋ ಅದನ್ನ ಕೊಡುಗೆ ಕೊಡೋದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನಿಸಿ. ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಬೇಕು ವಿನಃ ಯಾವುದೇ ಅಗೋಚರ ಶಕ್ತಿ ಯಾವುದು. ವಿವೇಕಾನಂದರ ಸಂದೇಶಗಳು ಕೂಡ, ವಿವೇಕಾನಂದರ ಸಂದೇಶವೂ ಅದೇ ಆಗಿತ್ತು, ಶ್ರಮ ಪಡಿ ಅಂತ. ಬಸವಣ್ಣವ್ರ ಸಂದೇಶವೂ ಅದೇ, ಬುದ್ಧರ ಸಂದೇಶವೂ ಅದೇ, ಅಂಬೇಡ್ಕರ್ ಅವರ ಸಂದೇಶವೂ ಸಹ ಇದೇ ಆಗಿದೆ. ಹೇಳಿದ್ದು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಸಚಿನ್ ತೆಂಡೂಲ್ಕರ್ಗೆ ಅವ್ರ ತಂದೆ ಹೇಳಿದ್ದು, ಅವ್ರ SLC ನಲ್ಲಿ ಫೇಲ್ ಆದಾಗ ಅಳ್ತಾ ಮಲಗಿರ್ತಾರೆ. ಆಗ ಅವ್ರ ತಂದೆ ಪ್ರೊಫೆಸರ್ ರಮೇಶ್ ತೆಂಡೂಲ್ಕರ್ ಬಂದು ಹೇಳ್ತಾರೆ, ಬೇಟಾ ಚಿಂತಾ ಮತ್ ಕರೋನಾ, ಚಿಂತೆ ಮಾಡಬೇಡ ಮಗನೇ, ನೀನು ಕ್ರಿಕೆಟ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಕ್ರಿಕೆಟ್ ಅಲ್ಲೇ ಮುಂದುವರಿ, ಎಜುಕೇಶನ್ ಬಿಟ್ಬಿಡು. ಎಜುಕೇಶನ್ ಮುಂದುವರಿಬೇಕಂದ್ರೆ ಕ್ರಿಕೆಟ್ ಬಿಟ್ಬಿಡು, ಎಜುಕೇಶನ್ ತೊಡಗಿಸ್ಕೊ. ಹಾಗಾಗಿ ಅವನು SLC ಫೇಲ್ ಆದ್ರು, ಅವರು ಪಾಸ್ ಆಗ್ಲೇ ಇಲ್ಲ. ಇನ್ನೊಂದು ಅವರು ಕ್ರಿಕೆಟ್ ಅಲ್ಲಿ ತೊಡಗಿಸ್ಕೊಂಡು ಎಲ್ಲಾ ಬಂತು, ಭಾರತ ರತ್ನ ಬಂತು, ಕೊನೆ ದಿನ ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು ಅವ್ರನ್ನ. ಎಲ್ಲಾ ಪ್ರಶಸ್ತಿಗಳು ಬಂತು, ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಎಲ್ಲವೂ ಬಂತು. ಅದರ ಜೊತೆಗೆ ಯಾವುದು ಅರ್ಜುನ ಅವಾರ್ಡ್, ಖೇಲ್ ರತ್ನ ಅವಾರ್ಡ್ ಎಲ್ಲ ಬಂತು. ಕೊನೆಯ ದಿನ ಅವರು ರಿಟೈರ್ಡ್ ಆದಾಗ ಭಾರತ ರತ್ನವನ್ನ ಕೊಟ್ಟರು, ರಾಜ್ಯಸಭೆಗೆ ಅವ್ರನ್ನ ನಾಮಕರಣ ಮಾಡಿದ್ರು. ಇವೆರಡರ ಜೊತೆಗೆ ಅವರು ಎಲ್ಲಿ ಫೇಲ್ ಆಗಿದ್ರು ಆ ಒಂದು ಪಠ್ಯ ಪುಸ್ತಕದಲ್ಲಿ ಲೆಜೆಂಡ್ ಆಫ್ ಕ್ರಿಕೆಟ್ ಈಸ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದ್ರು. ಒಂದು ಪಠ್ಯವನ್ನ, ಒಂದು
ಚಾಪ್ಟರ್ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಮಹಾನ್ ವ್ಯಕ್ತಿಗಳು ಎಲ್ಲರೂ ಕೂಡ ಪ್ರೇರಣೆ, ಎಲ್ಲರಿಗೂ ಕೂಡ ಅವರೊಂದು ಸ್ಫೂರ್ತಿ. So ಎಲ್ಲರೂ ಕೂಡ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಇದನ್ನ ನಾನು ಹೇಳಿದೆ, ಇದನ್ನ ಸಂಪೂರ್ಣವಾಗಿ ತಾವು ಹೇಳಲಿಕ್ಕಾಗುತ್ತೋ ಇಲ್ವೋ, ಈ ಒಂದು ಸಂದೇಶ ಏನಿದೆ, ಕಠಿಣವಾದ ಪರಿಶ್ರಮವನ್ನು ನಾವು ಒಂದು ಕ್ಷೇತ್ರದಲ್ಲಿ ನಾವು ತೊಡಗಿಸಿಕೊಂಡ್ರೆ ಖಂಡಿತ ನಾವು ಸಾಧನೆಯನ್ನು ಮಾಡಲಿಕ್ಕೆ ಇದೆ ಅವಕಾಶ. ಎಂ ಎನ್ ನಟರಾಜ್ ಅವರೇ, ಬಹಳಷ್ಟು ವಿಷಯಗಳನ್ನು ನೀವು ಹಂಚ್ಕೊಂಡ್ರಿ. ಸ್ಫೂರ್ತಿದಾಯಕವಾಗಿ ನಿಮ್ಮ ಸಂದೇಶಗಳನ್ನು ಕೂಡ ಯುವ ಸಮೂಹಕ್ಕೆ ನೀಡಿದ್ದೀರಾ. ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ, ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಅನಂತ ಧನ್ಯವಾದ. ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶಕ್ಕಾಗಿ. ನಮಸ್ಕಾರ. ಇದುವರೆಗೂ ಯುವ ಮತ್ತು ಮಹಿಳಾ ಸಬಲೀಕರಣ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಎಂಎನ್ ನಟರಾಜ್, ದಕ್ಷಿಣ ಭಾರತದ ಪ್ರಾದೇಶಿಕ ನಿರ್ದೇಶಕರು, ನೆಹರು ಯುವ ಕೇಂದ್ರ ಸಂಘಟನೆ. ಸಂದರ್ಶಕರು ನಂಜುಂಡಪ್ಪ ಬಿ, ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.